ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಜೀರಿಗೆ ಸಾರು. ಜೀರಿಗೆ ಸಾರಿಗೆ ನಾನು ಒಂದು ಅರ್ಧ ಲೋಟ ಅಷ್ಟು ತೊಗರಿಬೇಳೆ ತೊಗೊಂಡೇನಿ. ಅದನ್ನು ತೊಳೆದು ಇಟ್ಕೊಂಡೇನಿ. ಅದಕ್ಕೆ ಒಂದು 3 ಲೋಟ ಅಷ್ಟು ದೊಡ್ಡ ಲೋಟದಿಂದ ನೀರು ಹಾಕ್ತಾ ಇದ್ದೀನಿ. ಅಷ್ಟೇ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೆ 1-2 ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡೇನಿ. ನೀವು ಬೇಕಾದರೆ ಇಡೀದು ಹಾಗೆ ಹಾಕ್ಬೋದು. ಹುಳಿ ಟೊಮೊಟೊನ ನಾನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೇನೆ. ಆಮೇಲೆ 1 ಸ್ಪೂನಷ್ಟು ಎಣ್ಣೆ. 3 ವಿಸಲ್ ಆಗಬೇಕು. ಅದಕ್ಕೆ ನಾನು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ನೆನೆ ಇಟ್ಕೊಂಡೇನಿ. ಜೀರಿಗೆ ಸಾರಿಗೆ ಜೀರಿಗೆ ಪ್ರಮಾಣ ಜಾಸ್ತಿ ಇರಬೇಕು. ನಾನು 1-2 ಸ್ಪೂನ್ ಅಂದಾಜಾಗಿ 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು. ಅಂದ್ರೇ ಮಸಾಲೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಜೀರಿಗೆ ಆಗಿದೆ. ಇವಾಗ 1/2 ಸ್ಪೂನಷ್ಟು ಸಾಸಿವೆ, ಆಮೇಲೆ ಒಂದು 4 ಕಾಳು ಮೆಣಸು, ನೋಡಿ ಸಾಸಿವೆ ಮತ್ತು ಮೆಣಸು 2 ಆಗಿದೆ. ಇವಾಗ ಒಣಮೆಣ್ಸಿನ್ಕಾಯಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ. ನೀವು ಬೇಕಾದರೆ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ತೊಗೋರಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿತಾ ಇದೆ. 12 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನೆ. ನೋಡಿ, ಒಣಮೆಣಸಿನ್ಕಾಯಿನೂ ಈ ಥರ ಗರಿ ಶಬ್ದ ಬರಬೇಕು, ಆ ಥರ ಹುರಿಬೇಕು. ಇದೆಲ್ಲ ಮಸಾಲೆ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಬೇಳೆ ಈ ಥರ ತುಂಬ ಚೆನ್ನಾಗಿ ಹಣ್ಣಾಗಿ ಬೇಯಬೇಕು. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದು ಏನು ಜೀರಿಗೆ ಮಸಾಲೆ ಮಾಡ್ಕೊಂಡಿದ್ವಲ್ಲ, ಜೀರಿಗೆ, ಚೂರು ಸಾಸಿವೆ, ಮೆಣಸು ಮತ್ತು ಒಣಮೆಣಸಿನ್ಕಾಯಿ, ಅದರ ಪೌಡ್ರ್ ಇದು ಮಸಾಲೆ. ಇದು ಹುಣಸೆಹಣ್ಣಿಂದ ಲಿಕ್ವಿಡ್. ಇದು ಒಂದು 4 ಪೀಸು ಬೆಲ್ಲದ ಪೀಸು. ಇಷ್ಟು ಲಿಕ್ವಿಡ್ ಸರಿ ಇದೆ ಸಾರಿಗೆ. ನಿಮಗೆ ಇನ್ನೂ ತಿಳಿಬೇಕು ಅಂತಂದರೆ ಇನ್ನೊಂದು 1 ಲೋಟ ನೀರು ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ.
ನೋಡಿ ಚೆನ್ನಾಗಿ ಕುದ್ದಿದೆ ಇದು ಸಾರು. ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ಮಸಾಲೆದು ಸಾರು. ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ನೋಡಿ. ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ತೊಗೊಂಡೇನಿ. ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಬಾರ್ದು, ಯಾಕಂದರೆ ಜೀರಿಗೆ ನಾವು ಆಲ್ರೆಡಿ ಮಸಾಲೆಯಲ್ಲೇ ಹಾಕ್ಕೊಂಡಿದ್ದೇನೆ. ನೋಡಿ ಹಿಂಗು ಒಂದು ಸ್ವಲ್ಪ, ನೀವೇನು ಈ ಮಸಾಲೆ ಹುರ್ಕೋತಿರಲ್ಲ ಅದೇ ಬಾಣಲೆಯಲ್ಲೇ ನೀವು ಒಗ್ಗರಣೆ ಮಾಡಿದರೆ ತುಂಬ ಪರಿಮಳ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಸಾರಿಂದು. ಈ ಥರ ಜೀರಿಗೆ ಸಾರು ಅವಾಗಿಂದ ಅವಾಗೆ ಮಸಾಲೆ ಹುರ್ಕೊಂಡು ಫ್ರೆಶ್ ಮಸಾಲೆ ಈ ಥರ ಜೀರಿಗೆ ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಈ ಥರ ತಿಳಿ ಸಾರು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೇಲೆ ಎಲ್ಲರೂ ಇಷ್ಟಪಡ್ತಾರೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಇದು. ಈ ಸಾರು ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.